ಯಪ್ಪ ಮಿಚೆಲ್ ಸ್ಟಾರ್ಕ್ 58 ರನ್ 14 ರನ್ ಹೊಡೆದಾಗ ಅವ್ನ್ ಕ್ಯಾಚ್ ಬಿಟ್ಟಿದ್ದು ಎಷ್ಟು ಕಾಸ್ಟ್ ಆತ. 58 ರನ್ ಹೊಡಿತಾನ ಬೈ ಒಬ್ನ. 136 ಬಾಲಿಗೆ 58 ರನ್, 22 ಓವರ್ ಆಡ್ತಾನ ಒಬ್ನ. ಆಮೇಲೆ ಆ ಕಡೆ ಜಾಶ್ ಹೇಸಲ್ವುಡ್ 53 ಬಾಲಿಗೆ 17 ರನ್. ಅವನು ಒಂದೇನ ಇಲ್ಲ ಅಂದ್ರೂ 10 ಓವರ್, ನಿಯರ್ಲಿ 10 ಓವರ್ ಆಡ್ತಾನ ಬೈ ಮಿಚೆಲ್ ಸ್ಟಾರ್ಕ್, ಜಾಶ್ ಹೇಸಲ್ವುಡ್. ಇವ್ರ ಇಬ್ಬರ ಸೇರ್ಕೊಂಡು ಅವನವನ 59 ರನ್ ಹೊಡಿತಾರೆ ಪಾರ್ಟ್ನರ್ಶಿಪ್. ಟೇಲ್ ಎಂಡರ್ಸ್ ಬೈ ಟೇಲ್ ಎಂಡರ್ಸ್ ಎಷ್ಟು ಫಸ್ಟ್ರೇಟಿಂಗ್ ಆಗಿತ್ತಂದ್ರ ವಿಕೆಟ್ ತೆಗಿವಲ್ರಲ್ಲ ಈ ಮಂಗ್ಯಾನ್ ಮಕ್ಕಳು, ಈ ಟೇಲ್ ಎಂಡರ್ಸ್ ಅನ್ಸಕತ್ತಿತ್ತು. ಬೈ ಡೇ 1 ಡೇ 2 ಬೌಲಿಂಗ್ ಪಿಚ್ ತರ ಕಾಣಕತ್ತಿತ್ತು. ಡೇ 3 ಕನ್ವರ್ಟ್ ಪೂರ್ತಿ ಬ್ಯಾಟಿಂಗ್ ಪಿಚ್. ಅವನವನ್ ಜಾಶ್ ಹೇಸಲ್ವುಡ್, ಮಿಚೆಲ್ ಸ್ಟಾರ್ಕ್ ಅಂತವ್ರ ಆ ಲೆವೆಲ್ಗೆ ಅವನಜ್ಜಿ ಅಲ್ಲಿ ವಿಕೆಟ್ ತೆಗಿಯಕ್ ಕಷ್ಟ ಆಗಿತ್ತು. ಅವನವನ ಆ ತರ ಬ್ಯಾಟಿಂಗ್ ಮಾಡ್ಬಿಟ್ರು ಅವ್ರು. ಅವನವನ ಓಫ್ ಬ್ರೋ 14 ರನ್ನಿಗೆ ಬಿಟ್ಟಿದ್ದ ಕ್ಯಾಚ್ ನ ಎಷ್ಟು ಬಂತು ನೋಡ್ರಿ. ಟೋಟಲ್ ಆಗಿ 207 ರನ್ ಹೊಡಿತಾರ ಆಸ್ಟ್ರೇಲಿಯಾದವರು. 292 282 ಚೇಸ್ ಮಾಡಕ ಟಾರ್ಗೆಟ್ ಕೊಡ್ತಾರ ಸೌತ್ ಆಫ್ರಿಕಾದವ್ರಿಗೆ. ಬೈ ಮ್ಯಾಚ್ ಶುರು ಆಗ್ತಿದ್ದಂಗ ಲೇತನ್ ಲಯನ್ 2 ಬಾಲಿಗೆ 2 ರನ್ ಹೊಡೆದು LBW ಆದ ರಬಾಡೆಗೆ ಅಂದ್ರ ಮಿಚೆಲ್ ಸ್ಟಾರ್ಕ್ ಇಲ್ಲಿ ಜಾಶ್ ಹೇಸಲ್ವುಡ್ ನಿಂತ್ಕೊಂಡು ಫಸ್ಟ್ ರೇಟ್ ಮಾಡ್ಬಿಟ್ರು. ಒಂಥರ ಅಯ್ಯೋ ಅವನವನು ಸೌತ್ ಆಫ್ರಿಕಾದವ್ರು ಈಸಿಯಾಗಿ ಅವನವನು ಈ ಮ್ಯಾಚ್ ನ ಗೆಲ್ಬಹುದು ಅಂತ ಅನ್ಕೊಂಡ್ರೆ ಏನ್ ನಡೆಯದಿದೆ. 282 ಸ್ಕೋರ್ ಒಂದು ದೊಡ್ಡ ಹಾಂಟಿಂಗ್ ಸ್ಕೋರ್ ತರ ಕಾಣಕತ್ತಿತ್ತು ಅವನವನ. ಆಮೇಲೆ ಬ್ಯಾಟಿಂಗ್ ಬರ್ತಾರ ಸೌತ್ ಆಫ್ರಿಕಾದವರು. ಅವನವನು ಏನ್ ಆಗುತ್ತಪ್ಪ ಅಂತ ಅನ್ಕೊಂಡ್ರ ಬ್ಯಾಟಿಂಗ್ ಎಷ್ಟು ಈಸಿ ಆತಂದ್ರಲ್ಲಿ ಥರ್ಡ್ ಡೇ ಆ ಪಿಚ್ ಒಳಗ ಲಾರ್ಡ್ಸ್ ನ್ಯಾಗ ಮಿಚೆಲ್ ಸ್ಟಾರ್ಕ್, ಜಾಶ್ ಹೇಸಲ್ವುಡ್ ಆಡೋ ಟೈಮ್ ಅಲ್ಲಿ ಗೊತ್ತಾಗ್ಲಿಲ್ಲ ಅವ್ರು ಅಷ್ಟು ಚಲೋ ಬ್ಯಾಟಿಂಗ್ ಮಾಡಕತ್ತಾರ. ಬಿಡು ಇವರ ಬೌಲಿಂಗ್ ಸರಿ ಹಾಕಿಲ್ಲ ಅಂತ ಅನ್ಕೊಂಡ್ವಿ. ಬಟ್ ಅಲ್ಲಿ ಬ್ಯಾಟ್ ಮಾಡಕ್ ಎಷ್ಟು ಈಸಿ ಆತಂದ್ರ ಅದ ಫಸ್ಟ್ ರಯನ್ ರಿಕಲ್ಟನ್ ಮತ್ತ ಇವ್ರು ಓಪನಿಂಗ್ ಬರ್ತಾರೆ ಎಡಮ್ ಮಾಕ್ರಮ್. ರಯನ್ ರಿಕಲ್ಟನ್ ಬೇಗ ಔಟ್ ಹಾಕನ 6 ರನ್ ಹೊಡೆದು. ಬಟ್ ಎಡಿಮ್ ಮಾಕ್ರಮ್ ಅಂಡ್ ಅಗೇನ್ ಮುಲ್ಡರ್ ಇವ್ರಿಬ್ರು ಬೈ ಎಷ್ಟು ಸಕ್ಕದಾಗ ಆಡ್ತಾರ ಅಂದ್ರೆ ಮಸ್ತ್ ಆಡ್ತಾರ ಅಂತಂದ್ರ ಹೌದಪ್ಪ ಇದು ಬ್ಯಾಟಿಂಗ್ ಪಿಚ್ ಫ್ರೆಂಡ್ಲಿ ಆಗೈತಿದೆ ಅಂತ ಹೇಳಿ ಅನ್ಸಕ್ ಶುರು ಆಯ್ತು. ನೀವು ನೋಡಿರ್ಬೋದು ಡೇ 1 ಡೇ 2 ಯಾವ ತರ ಪೂರ್ತಿ ಬೌಲರ್ಸ್ ಡಾಮಿನೇಟ್ ಮಾಡಿದ್ರೆ. ಡೇ 3 ಇಟ್ಸ್ ಅ ಬ್ಯಾಟರ್ಸ್. ಡೇ 1 ಡೇ 2 2 ದಿನ 14 ವಿಕೆಟ್ ಆದ್ರ ಇವತ್ 4 ವಿಕೆಟ್, 2 ವಿಕೆಟ್ ಆಸ್ಟ್ರೇಲಿಯಾದ, 2 ವಿಕೆಟ್ ಸೌತ್ ಆಫ್ರಿಕಾದವ್ರು. ಈ ಡೇ 3 4 ವಿಕೆಟ್ ಬಂದೈತಿ. ನಾನು ನಿಮ್ಗೆ ಹೇಳಕತ್ತಿದ್ದೆ ಮೊದ್ಲ ಟೆಸ್ಟ್ ಕ್ರಿಕೆಟ್ ಒಳಗ ಪೇಷನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿ. ಒಂದ್ ವೇಳೆ ಏನಾದ್ರೂ ಡೇ 2 ದಾಗ 8 ವಿಕೆಟ್ ಕಳ್ಕೊಲಾರ್ದ ಆಸ್ಟ್ರೇಲಿಯಾದವ್ರು ಏನಾದ್ರೂ 5 ವಿಕೆಟ್ ಕಳ್ಕೊಂಡು ಡೇ 3 ಒಳಗ್ ಬಂದಿದ್ರೆ ಬೈ ಹೇಳ್ತೀನಿ ಇವ್ರೊಂದು 450 ಹೊಡೆದಿದ್ರು ಡೌಟ್ ಇರ್ತಿರ್ಲಿಲ್ಲ. ಯಾಕಂದ್ರೆ ಇವತ್ತು ಡೇ 3 ಪಿಚ್ ಫ್ರೆಂಡ್ಲಿ ಆಗ್ಬಿಟ್ಟಿತ್ತ. ಅವನು ಟೇಲ್ ಎಂಡರ್ಸ್, ಮಿಚೆಲ್ ಸ್ಟಾರ್ಕ್ ಮತ್ತು ಜಾಶ್ ಹೇಸಲ್ವುಡ್ ಇಬ್ರು ಸೇರಿ 59 ರನ್ ಹೊಡೆದಾರ ಪಾರ್ಟ್ನರ್ಶಿಪ್ ಸೇರ್ಕೊಂಡು. ಇಬ್ರು ಸೇರಿನ 30 ಓವರ್ ಆಡ್ಯಾರ. ಅವನವನ್ ತಾಯಿ ನಡ ಇಬ್ರು ಟೇಲ್ ಎಂಡರ್ಸ್. ಇನ್ನು ಪ್ರಾಪರ್ ಬ್ಯಾಟ್ಸ್ಮನ್ಸ್ ಏನಾದ್ರು ಇದ್ದಿದ್ರೆ ಡೇ 3 ಆಸ್ಟ್ರೇಲಿಯಾ ಪರವಾಗಿ 450 ಮಿನಿಮಮ್ ಡೇ 3 ಪೂರ್ತಿ ಆಡಿರೋರು ಅವನವನು ಆಸ್ಟ್ರೇಲಿಯಾ ಬ್ಯಾಟ್ಸ್ಮನ್ಸ್. ಬಟ್ ವಿಕೆಟ್ ತಗದ್ರೆ 8 ವಿಕೆಟ್ ಹೋದ್ರು ಡೇ 2 ನ. 2 ದಿನ 2 ವಿಕೆಟ್ ಇದ್ದು. ಜಾಶ್ ಹೇಸಲ್ವುಡ್ ಮತ್ತ ಮಿಚೆಲ್ ಸ್ಟಾರ್ಕ್ ಅವನವನ 59 ರನ್ ಹೊಡೆದು ಸ್ವಲ್ಪ ಡೌಟ್ ಬರ್ಸ್ಬಿಟ್ಟಿದ್ರು. ಬಟ್ ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ ಎಡಿಮ್ ಮಾಕ್ರಮ್ ಅಂಡ್ ಟೆಂಬಾ ಬೌಮಾ ಬೈ ಎಂತ ರೆಸ್ಪಾನ್ಸಿಬಲ್ ಆಗಿ ಆಡಿದ್ರ ಅಂತಂದ್ರ ಯಾವ್ದು ತಪ್ ಶಾಟ್ ಅಂತ ಹೊಡ್ಯಾಕ ಹೋಗ್ಲಿಲ್ಲ. ಎಲ್ಲಾ ಬಾಲ್ ಕರೆಕ್ಟ್ ಆಗಿ ಆಡ್ಬೇಕಾಗಿರೋ ಬಾಲ್ ಕರೆಕ್ಟ್ ಆಗಿ ಆಡಿದ್ರು. ಅವನವನು ಯಾವ ಬಾಲ್ ಹೊಡಿಬಾರ್ದಲ್ಲ ಆ ಬಾಲ್ ಹೊಡಿಲಿಲ್ಲ. ಬಹಳ ಸಿಂಪಲ್ ಆಗಿ ಆಡಿದ್ರು ಅವನವನ. ಅಂಡ್ ಎಡಿಮ್ ಮಾಕ್ರಮ್ ಸೆಂಚುರಿ ಹೊಡೆದ ಬೈ ಸೆಂಚುರಿ. ಲಾರ್ಡ್ಸ್ ಒಳಗ ಹೋಮ್ ಆಫ್ ಕ್ರಿಕೆಟ್ ಅಲ್ಲಿ ಹೋಗಿ ಅಲ್ಲಿ ಎಡಿಮ್ ಮಾಕ್ರಮ್ ಅದು ICC WTC ಅಂತ ಒಂದು ಸ್ಟೇಜ್ ನಾಗ ಅವನ್ ಕರಿಯರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕರಿಯರ್ ಅಲ್ಲೇ ಬೆಸ್ಟ್ ನಾಕ್ ಅಂತ ಹೇಳಾಕತ್ತಿದ್ರು ಇದನ್ನ. ಅವನವನ ಸ್ಟೀವ್ ಸ್ಮಿತ್ ವಿಕೆಟ್ ಏನ್ ತೆಗಿತಾರ ನೋಡಿ ಸೆಕೆಂಡ್ ಇನ್ನಿಂಗ್ಸ್. ನಾನು ನಿಮ್ಗೆ ಏನ್ ಹೇಳಿದ್ದೆ ಅದು ಗೇಮ್ ಚೇಂಜಿಂಗ್ ವಿಕೆಟ್ ಅಂತ ಹೇಳಿ. ಆ ವಿಕೆಟ್ ಸ್ಟೀವ್ ಸ್ಮಿತ್ ಎತ್ತಾನ. ಆಮೇಲೆ ಅವನವನ 8 ವಿಕೆಟ್ ಹೋಗಿರ್ತಾವ. ಈ ಕಡೆ ಮಿಚೆಲ್ ಸ್ಟಾರ್ಕ್, ಜಾಶ್ ಹೇಸಲ್ವುಡ್ ಇಬ್ರು ಅವನವನ ಆಟ ಆಡ್ತಾನೆ ಇರ್ತಾರ. ನೇತನ್ ಲಯನ್ ಔಟ್ ಆದ್ಮೇಲೆ 9 ವಿಕೆಟ್ ಆಗತ್ತ. ಇವ್ರು 9ನೇ ವಿಕೆಟ್ಗೆ ಇವ್ರು ಜಾಶ್ ಹೇಸಲ್ವುಡ್, ಮಿಚೆಲ್ ಸ್ಟಾರ್ಕ್ ಇಬ್ರು ಸೇರಿ ಆಡ್ತಿರ್ತಾರ. ಅಲ್ಲಿ 10ನೇ ವಿಕೆಟ್ ಎತ್ತದು ಎಡಿಮ್ ಮಾಕ್ರಮ್. ಸ್ಟೀವ್ ಸ್ಮಿತ್ ಮೇನ್ ವಿಕೆಟ್ ಅವನ ಎತ್ತಿದ. ಅಂಡ್ ಮಿಚೆಲ್ ಸ್ಟಾರ್ಕ್, ಜಾಶ್ ಹೇಸಲ್ವುಡ್ ಇಬ್ರು ಸೇರಿ ಅವನನ್ನು ಎಷ್ಟು ಫಸ್ಟ್ರೇಟ್ ಮಾಡತ್ತಿದ್ರು ಅಂದ್ರೆ ಬೌಲರ್ಸ್ ಗೆ ವಿಕೆಟ್ ಕೊಳ್ಳಲಾಗಿತ್ತು. ಅಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಶುರು ಆಗಿತ್ತು. ಅಲ್ಲಿ ಬಂದು ಎಡಿಮ್ ಮಾಕ್ರಮ್ ವಿಕೆಟ್ ಎತ್ತಿದ 10ನೇ ವಿಕೆಟ್. ಅಂಡ್ ಇವತ್ತು ಸೆಂಚುರಿನೂ ಹೊಡೆದ. ಮತ್ತ ಬೈ ನಾಳೆ ಅವ್ನ ಪ್ಲೇಯರ್ ಆಫ್ ದಿ ಮ್ಯಾಚ್ ಸಿಗಬೇಕು. ಅವಾಗ ಅಂತ ಪರ್ಫಾರ್ಮೆನ್ಸ್ ಇಂತ ಒಂದು ಸ್ಟೇಜ್ ಒಳಗೆ ಸೆಂಚುರಿ ಹೊಡೆಯೋದು ಹೇಳ್ತೀನಲ್ಲ ಅದು ಅವ್ನ ಕ್ರಿಕೆಟಿಂಗ್ ಕರಿಯರ್ ಒಳಗೆ ಬೆಸ್ಟ್ ನಾಕು. ಅವ ಬಹಳ ಟ್ಯಾಲೆಂಟೆಡ್ ಪ್ಲೇಯರ್, ಒಳ್ಳೆ ಬ್ಯಾಟರ್ ಅಂತ ಹೇಳ್ತಿದ್ರ. ಅದ್ನ ಇವತ್ತು ಅವ ಆಕ್ಚುಲ್ ಆಗಿ ಪ್ರೂವ್ ಮಾಡಿ ತೋರಿಸ್ತಾ ಇಂತ ಒಂದು ಸ್ಟೇಜ್ ನಾಗ ಆಡಿ. ಅಂಡ್ ಟೆಂಪಾ ಬೌಮಾದು ಬೈ ಬ್ಯಾಟಿಂಗ್ ಚೋಟಾ ಡಾನ್ ಅಂತಾರಲ್ಲ ಅವ ಅದನ್ನ ಪ್ರೂವ್ ಮಾಡ್ಕೊಂಡ ಬೈ. ಅವನ ನಾಕು ನಾವು ಅಪ್ರಿಶಿಯೇಟ್ ಮಾಡ್ಬೇಕು. ಆಕ್ಚುಲಿ ಅವ್ನ್ ಇಂಜುರಿ ಆಗಿತ್ತು, ಕಾಲು ಕ್ರಾಂಪ್ಸ್ ಇತ್ತು ಅಥವಾ ಹ್ಯಾಮ್ಸ್ಟ್ರಿಂಗ್ ಇಂಜುರಿ ಯಾವ ಟೈಪ್ ಅದು ಗೊತ್ತಿಲ್ಲ. ಬಟ್ ಕುಂಡ್ಕೊಂಡ್ ರನ್ ಓಡಾತಿದ್ದವ
ಅವ ಏನ್ ಎಡಮ್ ಅಕ್ರಮಕ್ಕೆ ಸಾಥ್ ಕೊಟ್ಟ ನೋಡ. ಎಲ್ಲೂ ಸೌತ್ ಆಫ್ರಿಕಾದವರು ಪ್ರೆಷರ್ ಸಿಚುವೇಶನ್ ಒಳಗದ ಅಂತ ಅನಿಸ್ಲಿಲ್ಲ. ಹೇಳ್ಬೇಕಂದ್ರೆ ಆಸ್ಟ್ರೇಲಿಯಾದವರು ಗೇಮ್ ಒಳಗೆ ಇರ್ಲಿಲ್ಲ. ಆ ತರ ಬ್ಯಾಟಿಂಗ್ ಮಾಡಿದ್ರೆ ಎಡಮ್ ಅಕ್ರಮ ಮತ್ತ ಟೆಂಬಾ ಬೌಮಾ ಇವ್ರಿಬ್ರು ಯಾವಾಗ ಸೆಟ್ಲ್ ಆದ್ರು ನೋಡ, ಅವಾಗ ಆಸ್ಟ್ರೇಲಿಯಾ ಎಲ್ಲೋ ಒಂದ್ ಕಡೆ ಹೋಪ್ಸ ಬಿಟ್ರೇನೋ ಅನ್ನೋ ತರ ಅವ್ರ ಬೌಲಿಂಗ್ ಇತ್ತು. ನಾ ಅನ್ಕೊಂಡಿದ್ದೆ ಸೌತ್ ಆಫ್ರಿಕಾದವ್ರ ಕಷ್ಟ ಇರ್ತೈತಿ, ಸೆಕ್ಸಿ ಬೌಲಿಂಗ್ ಮಾಡ್ತಾರ ಆಸ್ಟ್ರೇಲಿಯಾದವ್ರು ಅಂತ ನಾ ಅನ್ಕೊಂಡಿದ್ದೆ. ಬಟ್ ಬೈ ಅಪೋಸಿಟ್ ಡೇ 3 ಹೇಳಿದ್ನಲ್ಲ, ಪಿಚ್ ಸೆಟಲ್ ಆಗಿ ಡೇ 1 ಡೇ 2 ಆಮೇಲೆ ಇಮಿಡಿಯೇಟ್ ಆಗಿ ಡೇ 3 ಗೆ ಪೂರ್ತಿ ಬ್ಯಾಟಿಂಗ್ ಪಿಚ್. ಅದಕ್ಕೆ ಹೇಳಿದ್ರೆ ನಾನು ಯಾಕೆ ಪೇಷನ್ಸ್ ಇಂಪಾರ್ಟೆಂಟ್ ಈ ಟೆಸ್ಟ್ ಕ್ರಿಕೆಟ್ ಒಳಗ ಅಂತ ಹೇಳಿ. ಡೇ 2 ಒಳಗ ಒಂದು 5 ವಿಕೆಟ್ ಕಳ್ಕೊಂಡಿದ್ರು ಆಸ್ಟ್ರೇಲಿಯಾದವರು. ಡೇ 3 ಪಕ್ಕ ಆ 5 ಬ್ಯಾಟ್ಸ್ಮನ್ ಗಳು ನಿಂತ್ಕೊಂಡು 450 ಹೊಡೆದಿರೋರು. ಬಟ್ ಬೈ ICC ಟ್ರೋಫಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ವಿನ್ ಆಗ ಎಲ್ಲ 99% 1% ಯಾಕಂದ್ರೆ ಇನ್ನು 70 ರನ್ ಹೊಡಿಬೇಕು, 69 ರನ್ಸ್ ಹೊಡಿಬೇಕು ಆಕ್ಚುಲಿ ಸೌತ್ ಆಫ್ರಿಕಾದವರು. ಆಕ್ಚುಲಿ ಇನ್ನು 12 ಓವರ್ ಇತ್ತು. ಇವರು ಟೈಮ್ ವೇಸ್ಟ್ ಮಾಡಿ 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 ಅದ್ರ ಅರ್ಧನೂ ಮಾಡ್ಲಿಲ್ಲ. 98 ರನ್ಸ್ ಆಗಿತ್ತು. ಇನ್ನು 4 ನಿಮಿಷ ಆಯ್ತು. 4 ನಿಮಿಷ ಆಯ್ತು ಡೇ ಎಂಡ್ ಆಗಕ. ಈ ಡೇ 3 ಎಂಡ್ ಆಗ 4 ನಿಮಿಷ ಆಯ್ತು. ಎಡೆನ್ ಮಾಕ್ರಮ್ 4 ಹೊಡೆತಾನೆ, ಸೆಂಚುರಿ ಕಂಪ್ಲೀಟ್ ಮಾಡ್ದ. ಎಲ್ಲರೂ ಖುಷಿಯಾಗಿ ಅಂತ ಫ್ಯಾನ್ಸ್ ಗಳಂತೂ ಅವನೇಂತ ಅಂತ ಎಮೋಷನಲ್ ಅಂತ ಆಡಾಕತ್ ಬಿಟ್ಟಿದ್ದ. ಅಫ್ಕೋರ್ಸ್ ಲಾರ್ಡ್ಸ್ ಅಲ್ಲಿ ಎಲ್ಲರೂ ಎಮೋಷನಲ್ ಆಗಿದ್ರು. ಟ್ರಿಸ್ಟನ್ ಸ್ಟಬ್ಸ್, ರಮಣ ಅಂತ ಹೇಳಿ ಬೈ ದೇ ಆರ್ ವಿನ್ನಿಂಗ್ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್. ಬೈ ನಾಳೆ ಗೆಲ್ತಾರ ಅವ್ರು. ನಾಳೆ ಒಂದ್ 2 ಓವರ್ದಾಗ ಮ್ಯಾಚ್ ಮುಗಿತೈತಿ. ಎಲ್ಲಾ ಸೇರಿ ನಾಳೆ ಮಾಡೋಣ ಅನ್ಕೊಂಡೆ ರಿವ್ಯೂ. ಬಟ್ ನಾಳೆಗೇನು ಉಳಿಯಂಗಿಲ್ಲ ಜಾಸ್ತಿ ಹೇಳ್ಬೇಕಂದ್ರೆ. ನಾಳೆ ಏನ ರಿವ್ಯೂ ಮಾಡ್ಲಿಲ್ಲ ಅಂದ್ರೂ ನಡೀತೈತೆ. ನಾನು ಎಡಮ್ ಮಾಕ್ರಮ್ ಅಂಡ್ ಟೆಂಬಾ ಬೌಮಾ ಸಕ್ಕದಾಗ ಆಡಿದ್ರು. ಅಂಡ್ ಇನ್ನೊಂದೇನಂದ್ರೆ ಎಡಮ್ ಮಾಕ್ರಮ್ ಈಸ್ ಅ 9th ಬ್ಯಾಟ್ಸ್ಮನ್ ಅಂತ. ಇಂತ ಒಂದು ಲಾರ್ಡ್ಸ್ ಒಳಗ ಫಸ್ಟ್ ಇನ್ನಿಂಗ್ಸ್ ಡಕ್ ಔಟ್, ಸೆಕೆಂಡ್ ಇನ್ನಿಂಗ್ಸ್ ಸೆಂಚುರಿ. ಬೈ ನಾನು ನಿಮ್ಗೆ ಹೇಳಿದ್ನಲ್ಲ, ಮಿಚೆಲ್ ಸ್ಟಾರ್ಕ್ ಒಂದು ಕ್ಲೀನ್ ಬೋಲ್ಡ್ ಮಾಡ್ತಾನೆ, ಸೆಕೆಂಡ್ ಇನ್ನಿಂಗ್ಸ್ ಸೆಂಚುರಿ ಹೊಡಿತಾನೆ. ಬೈ ಏನ್ ಗೇಮ್ ಅಲ್ಲ. ಒಂದು ಅಪ್ರಿಶಿಯೇಟ್ ಮಾಡಬೇಕು ಎಡಮ್ ಮಾಕ್ರಮ್ ಬ್ಯಾಟಿಂಗ್ ಗೆ. ಅಂಡ್ ಅಫ್ಕೋರ್ಸ್ ಟೆಂಬಾ ಬೌಮಾಗೂ ಕಮೆಂಡಬಲ್. ಕ್ಯಾಪ್ಟನ್ ಅವ ಆಕ್ಚುಲಿ ಕ್ಯಾಪ್ಟನ್ ಪಕ್ಕಾ ಸಾಥ್ ಕೊಟ್ಟ ಎಡಮ್ ಮಾಕ್ರಮ್ಗೆ. ಯಾರ ಮ್ಯಾಚ್ ನ ಗೆಲ್ಸೋ ಅಂತ ತಾಕತ್ ಐತ್ ನೋಡ, ಆ ಎಡಮ್ ಮಾಕ್ರಮ್ಗೆ ಎಲ್ಲಾನು ಚಾನ್ಸ್ ಕೊಟ್ಟ. ಅಂಡ್ ಬೈ ನಾಳೆ ಬೆಳಗ್ಗೆ 3 ಗಂಟೆಗೆ ಸ್ಟಾರ್ಟ್ ಆಗುತ್ತ ಮ್ಯಾಚ್. ಅಂಡ್ ಸೌತ್ ಆಫ್ರಿಕಾ ವಿನ್ ಆಗೇ ಆಗುತ್ತ, ನೋ ಡೌಟ್. ಅವ್ರ ಅಂತಲ್ಲಿ 8 ವಿಕೆಟ್ ಅದಾವ ಕೈ. ಏನು ಕೆಟ್ಟದ ಆಗ್ಲಾರ್ದ ನೀಟಾಗಿ ಮ್ಯಾಚ್ ಮುಗಿಸ್ಕೊಂಡು ಹೋಗ್ಲಿ ಅಂತ ನಾನ್ ಅನ್ಕೊಂತೀನಿ. ಯಾಕಂದ್ರೆ ಬೌಲಿಂಗ್ ಏನಷ್ಟೊಂದು ಡೆಡ್ಲಿ ಅಂತ ಅನಿಸ್ಲಿಲ್ಲ. ಅಂಡ್ ಸೌತ್ ಆಫ್ರಿಕಾದವರು ಇಲ್ಲಿಂದ ಮ್ಯಾಚ್ ಸೋತ ಹೋಗ್ಬಿಡ್ತಾರ ಅಂತ ಅನಿಸ್ಲಿಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅವ್ರು ಆಟಾಡ್ತಿರೋ ರೀತಿಯಿಂದ ನೋಡಿದ್ರೆ ಅವ್ರು ಯಾವುದೇ ಒಂದು ರೀತಿಯಿಂದ ಅವ್ರು ನರ್ವಸ್ ಅಂತಾನೂ ಅನಿಸ್ಲಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಆಸ್ಟ್ರೇಲಿಯಾದವ್ರು ಆ ಕಡೆ ಸ್ವಲ್ಪ ಪ್ರೆಷರ್ನಾಗೆ ಅವ್ರ ಗೇಮ್ ಬಿಟ್ಕೊಟ್ಟಾರ ಏನೋ ತರ ಬಾಡಿ ಲ್ಯಾಂಗ್ವೇಜ್ ಇತ್ತು ಅವ್ರದ್ದು. ಆಸ್ಟ್ರೇಲಿಯಾ ಕಡೆಯಿಂದ ಆ ತರ ನೋಡೋದ್ ಕಷ್ಟ. ಬಟ್ ಎನಿ ಹೌ ಸೌತ್ ಆಫ್ರಿಕಾ ವಿನ್ ಆಗದೈತಿ. ಎಲ್ಲಾರು ಅನ್ಕೊಂಡಿರೋದ ಆಸ್ಟ್ರೇಲಿಯಾದವ್ರು ಚಾಂಪಿಯನ್ಸ್. ಅವ್ರು ಬಹಳ ಟ್ರೋಫಿ ಗೆದ್ಬಿಟ್ರ. ಅವ್ರು ಇನ್ನೊಂದು ಟ್ರೋಫಿ ಗೆದ್ರು ಏನ್ ಅಷ್ಟೊಂದು ಇದಾಗಲ್ಲ. ಬಟ್ ಯಾವತ್ತು ಗೆಲ್ಲಾರ್ದು ಅಂತ ಟೀಮ್ ಸೌತ್ ಆಫ್ರಿಕಾ ಡಿಸರ್ವಿಂಗ್. ಅದು ಬೈ ಎಂತ ಟೀಮ್ ಅಂತಂದ್ರೆ ಅದು ನೋಡಿದ್ರೆ ಭಯ ಬೀಳ್ಬೇಕು ಟೀಮ್. ಅಂತ ಟೀಮ್ ಯಾವ ಟ್ರೋಫಿನೂ ಗೆದ್ದಿಲ್ಲ ಅಂದ್ರೆ ಬಹಳ ಬೇಜಾರು ಅಂಡ್ ಒಂಥರ ನಂಬಕ್ ಆಗಂಗಿಲ್ಲ. ಸೊ ಅಂತ ಟೀಮ್ ಒಂದು ಟ್ರೋಫಿ ಗೆಲ್ತಂದ್ರೆ ಯಾವಾಗ್ಲೂ ಖುಷಿ ಆಕೈತಿ. ಸೊ ಅದಕ್ಕೆ ಆ ಟ್ರೋಫಿಗೆ ಸಪೋರ್ಟ್, ಆ ಟೀಮಿಗೆ ಸಪೋರ್ಟ್ ಮಾಡಕತ್ತಾರ ಎಲ್ಲಾರು. ಆಸ್ಟ್ರೇಲಿಯಾಗ ಯಾರು ಹೇಟ್ ಅಂತ ಅಲ್ಲ, ಬಟ್ ಚಲೋ ಕ್ರಿಕೆಟ್ ಯಾರು ಆಡ್ತಾರ ಅವ್ರು ಅಫ್ಕೋರ್ಸ್ ಗೆಲ್ತಾರೆ. ಇಲ್ಲ ಸೌತ್ ಆಫ್ರಿಕಾ ಚಲೋ ಕ್ರಿಕೆಟ್ ಆಡಕತೈತಿ. ಅಂಡ್ ನಾ ಹ್ಯಾಪಿ ಆಗಿದ್ದೀನಿ ಒಂದ್ ಸ್ವಲ್ಪ ಸೌತ್ ಆಫ್ರಿಕಾ ವಿನ್ ಆಗತೈತಿ ಅಂತ ಹೇಳಿ. ಯಾಕಂದ್ರೆ ಅಲ್ಲಿ ಸ್ಟ್ಯಾಂಡ್ಸ್ ನಾಗ AB ಡಿ ವಿಲಿಯರ್ಸ್ ಇದ್ದ. AB ಡಿ ವಿಲಿಯರ್ಸ್ ಅಂತ ಚಾಟ್ ಮಾಡತ್ತಿದ್ದ, ಚಿಯರ್ ಮಾಡತ್ತಿದ್ದ AB ಡಿ ವಿಲಿಯರ್ಸ್. ಅಂಡ್ ಉಳ್ದವ್ರು ಎಲ್ಲಾರು ಅಫ್ಕೋರ್ಸ್ ಸೌತ್ ಆಫ್ರಿಕಾದವರು ಬಹಳ ಸಪೋರ್ಟರ್ಸ್ ಇದ್ರು ಇಂಗ್ಲೆಂಡ್ ಒಳಗ. ಅಂಡ್ ನಾಳೆ ಗೆಲ್ತೈತಿ ಸೌತ್ ಆಫ್ರಿಕಾ. ಸೊ ನೋಡ್ರಿ ವಿನ್ನಿಂಗ್ ಮೂವ್ಮೆಂಟ್ ನೋಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಡೇ 3 ಎಲ್ಲರೂ ಬ್ಯಾಟಿಂಗ್ ನೋಡಿರ ಅಂತ ಅನ್ಕೊಂತೀನಿ. ಅಂಡ್ ನಾಳೆನು ಮಿಸ್ ಮಾಡಕ್ ಹೋಗ್ಬೇಡ್ರಿ. ನಾಳೆನು ವಿನ್ನಿಂಗ್ ನೋಡ್ರಿ. 1-2 ಓವರ್ದಾಗ ಮ್ಯಾಚ್ ಮುಗಿದ್ ಹೋಗುತ್ತಾ. ಅಂಡ್ ಬೈ ಸೌತ್ ಆಫ್ರಿಕಾ ಭಾರಿ ಚಲೋ ಆಡಿದ್ರ. ಮಿಚೆಲ್ ಸ್ಟಾರ್ಕ್ ಅಂಡ್ ಜಾಶ್ ಹೇಜಲ್ವುಡ್ ಸ್ವಲ್ಪ ಫ್ರಸ್ಟ್ರೇಟ್ ಮಾಡಿದ್ರ. ಒಂದ್ ಸ್ವಲ್ಪ ಹಾಂಟಿಂಗ್ ಟಾರ್ಗೆಟ್ ಕೊಡ್ತಾರೇನೋ ಇವ್ರು ಅನ್ನಂಗಾತ. ಬಟ್ ಸೌತ್ ಆಫ್ರಿಕಾ ಸ್ಮೂತ್ ಆಗಿ ಆಡ್ತ, ಏನು ಟೆನ್ಷನ್ ಇಲ್ಲ, ಬೆಸ್ಟ್ ಬ್ಯಾಟಿಂಗ್ ಆಡ್ತ. ಅಂಡ್ ನ್ಯೂ ICC ಟೆಸ್ಟ್ ಚಾಂಪಿಯನ್ಶಿಪ್ ವಿನ್ ಆಗೋ ಟೀಮ್ ನಾಳೆ ಬರಾಕತೈತಿ. ದಿಸ್ ಟೈಮ್ ಫಾರ್ ಆಫ್ರಿಕಾ. ಸಾಮಿನಾ ಏ ವಕ್ಕ ವಕ್ಕ ಏ ಅಂತ ಡಾನ್ಸ್ ಮಾಡಕ ರೆಡಿ ಆಗಿರಿ.